ಸೋನಿಕ್ಸ್ ಕಂಪನಿ ಅಂತ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಫೈನಲಿ ಅವರ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ದಾರೆ ಈ ಸ್ಕಿಲ್ ಸೋನಿಕ್ಸ್ ಕಂಪನಿಯವರು. ಕನ್ನಡಿಗರು ಬೇಡ, ಕೆಲ್ಸಕ್ಕೆ ಬೇಡ ಕನ್ನಡಿಗರು ಅಂತ ಉದ್ಧಟತನ ಈ ಕಂಪನಿಯವ್ರದ್ದು. ನಮ್ಮ ಕಂಪನಿಗೆ ನಾನ್ ಕನ್ನಡಿಗ ನಾನ್ ಕನ್ನಡ HR ಬೇಕು ಅಂತ ಪೋಸ್ಟ್ ಹಾಕೊಂಡಿದ್ದಾರೆ. ಕರ್ನಾಟಕದಲ್ಲಿದ್ದು ನಾನ್ ಕನ್ನಡ HR ಬೇಕು ಅಂತ. ವಾಹ್, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈ ಪೋಸ್ಟ್. ಕಂಪನಿಗೆ ಅಲರ್ಟ್ ಆಗಿದೆ. ಸ್ಕಿಲ್ ಸೋನಿಕ್ಸ್ ಕಂಪನಿ ವಿರುದ್ಧ ಕ್ರಮಕ್ಕೆ ಕನ್ನಡಿಗರು ಆಗ್ರಹಿಸ್ತಾ ಇದ್ದಾರೆ. ಕಿಚ್ಚಿಗೆ ಎಚ್ಚೆತ್ತು ಸಮಸ್ತ ಕನ್ನಡಿಗರಿಗೆ ಕ್ಷಮೆಯಾಚಿಸಿದ್ದಾರೆ ಈ ಸಿಬ್ಬಂದಿಗಳು. ಮತ್ತೆ ಈ ರೀತಿಯ ತಪ್ಪುಗಳು ಆಗದಂಗೆ ಎಚ್ಚರ ವಹಿಸ್ತೀವಿ ಅಂತ ಇದ್ದಾರೆ. ಅಲ್ಲ, ನೀವು ಎಚ್ಚರ ವಹಿಸದಿರಲಿ, ಯಾಕೆ ಹಿಂಗೆ ಮಾತಾಡಿದ್ರಿ? ನಿಮ್ಮ ಇಂಟೆನ್ಷನ್ ಏನಾಗಿತ್ತು? ನಾನ್ ಕನ್ನಡ ಅಥವಾ ನಾನ್ ಕನ್ನಡಿಗ ಬೇಕು ಅಂದ್ರೆ ಅರ್ಥ ಏನು? ಕನ್ನಡಿಗರು ಸಾಮರ್ಥ್ಯ ಇಲ್ಲ ಅಂತನಾ? ಸಮರ್ಥರಲ್ಲ ಅಂತನಾ? ಏನ್ ಇಂಟೆನ್ಷನ್ ಏನು ಅನ್ಬೇಕಲ್ಲ? ಎಲ್ಲ ಮಾಡ್ಬಿಡೋದು, ಆಮೇಲೆ ಸಾರಿ ಕೇಳೋದಲ್ಲ, ರೀಸನ್ ಗೊತ್ತಾಗ್ಬೇಕು ಯಾಕೆ ಹಂಗೆ ಹೇಳಿದ್ರು ಅಂತ ಅಲ್ವಾ? ಸಮಸ್ತ ಕನ್ನಡ ಜನತೆಗೆ ಸ್ಕಿಲ್ ಸೋನಿಕ್ಸ್ ವತಿಯಿಂದ ನಮಸ್ಕಾರಗಳು. ನಾವು ಜಯಪುರದ ಆಫೀಸ್ ಸ್ಕಿಲ್ ಸೋನಿಕ್ಸ್ನ ಮಾತಾಡ್ತಾ ಇರೋದು. ಈ ವಿಜ್ಞಾಪನೆ ಕೊಟ್ಟಿರೋದು ನಮ್ಮ ಅಂಗಸಂಸ್ಥೆಯಾದ ಕೋಲ್ಕತ್ತಾ ಆಫೀಸ್ನಲ್ಲಿ. ನಾವು ದೇಶಾದ್ಯಂತ ಕಾರ್ಯ ಮಾಡ್ತಾ ಇದ್ದೇವೆ. ಕೋಲ್ಕತ್ತಾ ಆಫೀಸ್ ಕೂಡ ನಮ್ಮದೊಂದು ಬ್ರಾಂಚ್ ಆಗಿರುತ್ತೆ. ಈ ವಿಜ್ಞಾಪನೆಯನ್ನು ನೋಡಿ ಮೇಲಾಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಅದಕ್ಕಾಗಿ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ಇನ್ನು ಮುಂದೆ ಈ ಥರ ಆಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಎಲ್ಲ ಕನ್ನಡ ಸಂಘಟನೆಗಳನ್ನು ಮಾತನಾಡಿ ಎಲ್ಲರಿಗೂ ನಾವು ಕ್ಷಮೆ ಯಾಚನೆ ಮಾಡುತ್ತೇವೆ. ಈ ರೀತಿ ತಪ್ಪು ಇನ್ನೊಮ್ಮೆ ಆಗದಂತೆ ನಾವು ಕ್ರಮ ಕೈಗೊಳ್ಳುತ್ತೇವೆ. ಇಂಡಿಯಾ ಪರವಾಗಿ ಎಲ್ಲ ಕನ್ನಡ ರಾಜ್ಯ ಜನತೆಗೆ ನಮಸ್ಕಾರಗಳು. ಎಲ್ಲ ಕನ್ನಡ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸೋನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ, ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ. ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿದೆ. ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು, ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತನ್ನು ಹಿಂಪಡೆಯಲಾಗಿದೆ. ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ನೀಡುತ್ತದೆ. ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ನಾವು ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಯಾಚಿಸುತ್ತೇವೆ. ರೂಪೇಶ್ ರಾಜಣ್ಣ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಯಾಚಿಸುತ್ತಿದ್ದೇವೆ. ಓಕೆ, ಇದರಲ್ಲಿ ರೂಪೇಶ್ ರಾಜಣ್ಣರವರು ಈ ಜಾಹೀರಾತನ್ನು ನಮಗೆ ನಾವು ಪೋಸ್ಟ್ ಮಾಡಿದ್ದನ್ನು ನೋಡಿ ಅವರು ನಮಗೆ ತಿಳಿಸಿದರು. ಅದರಿಂದ ನಾವು ಆ ಜಾಹೀರಾತನ್ನು ಹಿಂಪಡೆದು ಇದರಿಂದ ಯಾವುದೇ ನಮ್ಮಿಂದ ತಪ್ಪಾಗಿರೋದ್ರಿಂದ ಇನ್ನು ಮುಂದೆ ಯಾವುದೇ ತಪ್ಪು ಮಾಡಿದೆ ನಾವು ಕನ್ನಡಕ್ಕೆ ಆದ್ಯತೆ ಕೊಡುತ್ತೇವೆ. ಇಂಡಿಯಾ ಪರವಾಗಿ